ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಆಪಲ್, ಬಿ ಮಾವಿನ ಹಣ್ಣು, ಸಿ ಆರೆಂಜ್, ಡಿ ದ್ರಾಕ್ಷಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು. ಎರಡನೆಯ ಪ್ರಶ್ನೆ, ಅನ್ನದ ಕಣಜ ಎಂದು ಯಾವ ರಾಜ್ಯವನ್ನ ಕರೆಯಲಾಗುತ್ತದೆ? ಎ ಕರ್ನಾಟಕ, ಬಿ ಬಿಹಾರ, ಸಿ ಕೇರಳ, ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ. ಮೂರನೆಯ ಪ್ರಶ್ನೆ, ಕೋಲಾರದ ಚಿನ್ನದ ಗಣಿ ಪ್ರಾರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 1999, ಬಿ 1976, ಸಿ 1884, ಡಿ 1980ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1884. ನಾಲ್ಕನೆಯ ಪ್ರಶ್ನೆ, ಹೆಚ್ಚಾಗಿ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಕುಳಿತರೆ ಯಾವ ಕಾಯಿಲೆ ಬರುತ್ತದೆ? ಎ ಮೂಲವ್ಯಾಧಿ, ಬಿ ಶುಗರ್ ಸಮಸ್ಯೆ, ಸಿ BP ಸಮಸ್ಯೆ, ಡಿ ಕ್ಯಾನ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂಲವ್ಯಾಧಿ. ಐದನೆಯ ಪ್ರಶ್ನೆ, ಯಾವ ಹಬ್ಬವನ್ನು ಚಳಿಗಾಲದಲ್ಲಿ ನಾವು ಹೆಚ್ಚಾಗಿ ಆಚರಿಸುತ್ತೇವೆ? ಎ ಸಂಕ್ರಾಂತಿ, ಬಿ ದಸರಾ ಹಬ್ಬ, ಸಿ ದೀಪಾವಳಿ, ಡಿ ಗಣೇಶ ಹಬ್ಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಕ್ರಾಂತಿ. ಇನ್ನು ಆರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಐಫೋನ್ ಸಿಗುವುದಿಲ್ಲ? ಎ ಇಂಡಿಯಾ, ಬಿ ಚೀನಾ, ಸಿ ಕೊರಿಯಾ, ಡಿ ರಷ್ಯಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೊರಿಯಾದಲ್ಲಿ. ಇನ್ನು ಏಳನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚಾಗಿ ಕಾಂಗರುಗಳು ಕಂಡುಬರುತ್ತವೆ? ಎ ಅಮೆರಿಕಾದಲ್ಲಿ, ಬಿ ಚೀನಾದಲ್ಲಿ, ಸಿ ಜಪಾನಿನಲ್ಲಿ, ಡಿ ಆಸ್ಟ್ರೇಲಿಯಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಎಂಟನೆಯ ಪ್ರಶ್ನೆ, ಮಧುಮೇಹ ಇರುವವರು ಯಾವ ಹಣ್ಣು ತಿಂದರೆ ತುಂಬಾ ಒಳ್ಳೆಯದ್ದು? ಎ ಆಪಲ್, ಬಿ ಸೀತಾಫಲ ಹಣ್ಣು, ಸಿ ಆರೆಂಜ್, ಡಿ ಚಕ್ಕೋತ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಕ್ಕೋತ. ಇನ್ನು ಒಂಬತ್ತನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿಯನ್ನು ತಿಂದರೆ ನಮಗೆ ಏನು ಉಪಯೋಗ? ಎ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ, ಬಿ ತೂಕ ಕಡಿಮೆ, ಸಿ BP ಸಮಸ್ಯೆ ನಿವಾರಣೆ, ಡಿ ಶುಗರ್ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಆಪ್ಷನ್ ಬಿ ತೂಕ ಕಡಿಮೆಯಾಗುತ್ತದೆ. ಇನ್ನು ಹತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯ ಮೂತ್ರ ಕುಡಿದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದ್ದು? ಎ ಕುರಿ, ಬಿ ಎಮ್ಮೆ, ಸಿ ಕತ್ತೆ, ಡಿ ನಾಟಿ ಹಸುವಿನ ಮೂತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಟಿ ಹಸುವಿನ ಮೂತ್ರ. ಇನ್ನು 11ನೆಯ ಪ್ರಶ್ನೆ, ಇಂಡಿಯಾದಲ್ಲಿ ಹೆಚ್ಚು ಬೆಳೆಯುವಂತಹ ಬೆಳೆ ಯಾವುದು? ಎ ಅಕ್ಕಿ, ಬಿ ಗೋಧಿ, ಸಿ ರಾಗಿ, ಡಿ ಹತ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿ. ಇನ್ನು 12ನೆಯ ಪ್ರಶ್ನೆ, ಮಧುಮೇಹ ಇರುವವರು ಏನನ್ನ ತಿನ್ನಬೇಕು? ಎ ಬೀಟ್ರೋಟ್, ಬಿ ಹಾಗಲಕಾಯಿ, ಸಿ ಮುಲ್ಲಂಗಿ, ಡಿ ಕ್ಯಾರೆಟ್. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗಲಕಾಯಿ. 13ನೆಯ ಪ್ರಶ್ನೆ, ದೇಹಕ್ಕೆ ಹೆಚ್ಚು ಪ್ರೋಟೀನ್ ನೀಡುವಂತಹ ಬೇಳೆ ಯಾವುದು? ಎ ಉದ್ದಿನ ಬೇಳೆ, ಬಿ ಹೆಸರು ಬೇಳೆ, ಸಿ ತೊಗರಿ ಬೇಳೆ, ಡಿ ಕಡಲೆ ಬೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉದ್ದಿನ ಬೇಳೆ. 14ನೆಯ ಪ್ರಶ್ನೆ, ಭಾರತದ ಅತ್ಯಂತ ಅಗಲವಾದ ನದಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಯಮುನಾ ನದಿ, ಬಿ ಗಂಗಾ ನದಿ, ಸಿ ಬ್ರಹ್ಮಪುತ್ರ ನದಿ, ಡಿ ನೇತ್ರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.